ಚಿಕ್ಕಮಗಳೂರಲ್ಲಿ ದರ್ಗಾ ಕಾಮಗಾರಿ ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ. ನಗರದ ಕೋಟೆ ಬಡಾವಣೆಯಲ್ಲಿರುವಂತ ದರ್ಗಾ ವಿವಾದ ಇದು. ಕಾಮಗಾರಿಯನ್ನ ವಿರೋಧಿಸಿ ಹಿಂದೂಗಳಿಂದ ಇವತ್ತು ಹೋರಾಟವನ್ನ ಮಾಡಲಾಗುತ್ತೆ. ಏನಾಗ್ತಿದೆ ಅಲ್ಲ ಆಕ್ಚುಲ್ ಆಗಿ ದರ್ಗಾ ಜಾಗದಲ್ಲಿ ಶೌಚಾಲಯ ಕಟ್ಟಡ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದೇ ವಿಷಯ ಗಲಾಟೆ ಆಗ್ತಿದೆ. ದರ್ಗಾದಲ್ಲಿ ಕೇವಲ ಉರುಸ್ ಆಚರಣೆಗೆ ಮಾತ್ರ ಅವಕಾಶ ಇರೋದು. ಶೌಚಾಲಯ ಕಟ್ಟುವಂತ ನೆಪದಲ್ಲಿ ಅಲ್ಲಿನ ಭೂಮಿ ಕಬಳಿಕೆ ಮಾಡೋದಕ್ಕೆ ಹುನ್ನಾರವನ್ನ ನಡೆಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ದರ್ಗಾ ಬಳಿಯಲ್ಲಿ ಯಾವುದೇ ಕಾಮಗಾರಿಯನ್ನ ಮಾಡಬೇಡಿ, ಈಗ ಹೆಂಗಿದೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಿ ಅಂತ ಹೇಳಿ ನಗರಸಭೆ ಅಧ್ಯಕ್ಷರು ಹೇಳಿದ್ದಾರೆ. ಎರಡೂ ಸಮುದಾಯದವರ ಸಭೆ ಮಾಡಿ ಈ ಬಗ್ಗೆ ಹೇಳಿದ್ದಾರೆ. ಆದರೂ ಕಾಮಗಾರಿಗೆ ಮುಸ್ಲಿಂ ಮುಖಂಡರು ಮುಂದಾಗಿದ್ದಾರೆ. ಇದೇ ಕಾರಣಕ್ಕೆ ಇವತ್ತು ಬೆಳಗ್ಗೆ 9:30 ಸುಮಾರಿಗೆ ದರ್ಗಾ ಬಳಿ ಸೇರಿ ಪ್ರತಿಭಟನೆ ಮಾಡೋದಕ್ಕೆ ಹಿಂದೂ ಸಂಘಟನೆಯವರು ಕರೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಈಗ ನಗರಸಭೆ ಅಧ್ಯಕ್ಷರು ಎರಡೂ ಸಮುದಾಯದವರನ್ನು ಕರೆಸಿ ಮಾತುಕತೆ ಮಾಡಿದ ಮೇಲೂ ಯಾಕೆ ಈ ವಿವಾದ ಇನ್ನೂ ಅಂತ್ಯ ಕಂಡಿಲ್ಲ? ಎಸ್ ಶರ್ಮಿತಾ, ಏನು ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರ್ತಕ್ಕಂಥ ಏನು ದರ್ಗಾ ಇದೆ, ಇದು ಕಳೆದ 1 ದಶಕದಿಂದಲೂ ಕೂಡ ಏನು ಒಂದಿಲ್ಲ ಒಂದು ವಿವಾದಕ್ಕೆ ಒಳಗಾಗಿರ್ತಕ್ಕಂಥದ್ದು. ಏನು ಜಾಮಿಯಾ ಮಸೀದಿ ಅಧೀನದಲ್ಲಿರ್ತಕ್ಕಂಥ ಹಜರತ್ ಸೈಯದ್ ಮೌಲಾನಾ ರೂಮ್ ಶಾಖಾದ್ರಿ ಅವರಿಗೆ ಹೆಸರಿನಲ್ಲಿರ್ತಕ್ಕಂಥ ಈ ಒಂದು ದರ್ಗಾ ಏನು ನಿರಂತರವಾಗಿ ವಿವಾದಕ್ಕೆ ಒಳಗಾಗಿರ್ತಕ್ಕಂಥದ್ದು. ಅದು ಅಲ್ಲದೆ ಕೂಡ ಏನು ಈ ಕೋಟೆ ಬಡಾವಣೆಯಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬಗಳು ವಾಸ ಇಲ್ಲ, ಆದ್ರೂ ಕೂಡ ಇಲ್ಲಿ ಒಂದು ಅನಧಿಕೃತವಾಗಿ ದರ್ಗಾವನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ದರ್ಗಾ ದರ್ಗಾದೊಳಗಡೆ ಇರ್ತಕ್ಕಂಥ ಗೋರಿಗಳು ಕೂಡ ಏನು ನಕಲಿ ಗೋರಿಗಳು, ಇವುಗಳನ್ನ ಕೂಡಲೇ ಸ್ಥಳಾಂತರ ಮಾಡಿ ಅಥವಾ ಈ ದರ್ಗಾ ದಾಖಲೆಯನ್ನ ಹೊಂದಿದ್ರೆ ಆ ದರ್ಗಾಕ್ಕೆ ಏನು ಸಂಪೂರ್ಣ ದಾಖಲೆಗಳನ್ನ ಒದಗಿಸಿ ಅಂತಕ್ಕಂಥ ಏನು ಪಟ್ಟನ್ನ ಹಿಂದೂ ಪರ ಸಂಘಟನೆಗಳು ಮತ್ತು ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಶುಕ್ರವಾರ ಸಂಜೆ ಏನು ಈ ಒಂದು ದರ್ಗಾದಲ್ಲಿ ಕಾಮಗಾರಿಯನ್ನ ಟೈಲ್ಸ್ ಅಳವಡಿಸುವಂತ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆ ವೇಳೆಯಲ್ಲಿ ಏನು ಹಿಂದೂ ಪರ ಸಂಘಟನೆಗಳು ಮತ್ತು ಸ್ಥಳೀಯರು ವಿರೋಧವನ್ನ ವ್ಯಕ್ತ ಮಾಡಿದ್ರು. ಜೊತೆಗೆ ಆ ದರ್ಗಾದ ಮುಂದೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಈ ವೇಳೆಯಲ್ಲಿ ಪೊಲೀಸ್ ಬಿಗುವಿನ ವಾತಾವರಣ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಸ್ವತಃ ಏನು ಚಿಕ್ಕಮಗಳೂರಿನ ಡಿವೈಎಸ್ಪಿ ಶೈಲೇಂದ್ರ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತನ್ನ ಹಾಕಲಾಗಿತ್ತು. ಅಷ್ಟೇ ಅಲ್ಲದೆ ನಗರಸಭೆ ಅಧ್ಯಕ್ಷೆ ಸುಜಾತ ಅವರು ಕೂಡ ಏನು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಯಾವುದೇ ರೀತಿಯಾಗಿ ಈ ಒಂದು ಕಾಮಗಾರಿಯನ್ನ ಮುಂದುವರಿಸಬೇಡಿ, ಸದ್ಯಕ್ಕೆ ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದು ಅಲ್ಲದೆ ಏನು ನಗರಸಭೆ ಅಧ್ಯಕ್ಷರ ಸೂಚನೆಯ ಮೇರೆಗೆ ಏನು ಆ ಒಂದು ಶುಕ್ರವಾರ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿತ್ತು. ಮತ್ತೆ ಏನು ಮರುದಿನ ಏನು ಎರಡೂ ಸಮುದಾಯಗಳ ಮುಖಂಡರುಗಳ ಏನು ಸಭೆಯನ್ನು ಕೂಡ ಕರೆದಿದ್ರು. ಸಭೆಯ ಬಳಿಕವೂ ಕೂಡ ಏನು ಇಂದು ಮತ್ತೆ ಏನು ದರ್ಗಾದಲ್ಲಿ ಕಾಮಗಾರಿಯನ್ನ ಆರಂಭ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ದರ್ಗಾದ ಕಾಮಗಾರಿಯ ಆರಂಭವನ್ನ ವಿರೋಧಿಸಿ ಇಂದು ಬೆಳಿಗ್ಗೆ ಏನು 9:30 10 ಗಂಟೆ ಸುಮಾರಿಗೆ ಹಿಂದೂ ಪರ ಸಂಘಟನೆಗಳು ಮತ್ತು ಸ್ಥಳೀಯರು ಏನು ಅಲ್ಲಿಗೆ ಸೇರ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಏನಾದ್ರೂ ಕಾಮಗಾರಿಯನ್ನ ಮತ್ತೆ ಕೈಗೆತ್ತಿಕೊಂಡಿದ್ದಾದಲ್ಲಿ ಮತ್ತೆ ಈ ರೀತಿಯಾದಂತಹ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ಏನು ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಯೋಗೇಶ್ ತಮ್ಮ ಇನ್ಫಾರ್ಮೇಶನ್ಗೆ.